ಹಾಯ್ ನಮಸ್ತೆ ಮಾತೆರೆಗಳ ಉಡಲ್ ದಿಂಚಿನ ಸುಲ್ಮೆ ತುಳುನಾಡು ಮಸ್ತ್ ಪ್ರಸಿದ್ಧವಾಯಿನಂಚಿನ ದೇವಸ್ಥಾನೋಡು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಉಂಚಿ ಐತಾ ಕಿರು ಪರಿಚಯ ನಿಕಲ್ನ ದುಂಬುದಿವರಲ್ಲ ಯಾನು ಚೇತನ್ ಮೇರು ನಿಖಿಲ್ ಬಂದು ಮೇರು ಅಶ್ವಿನಿ ಬಂದು ಎಂಗಳು ಮುಲ್ಕಿಡ್ದು ಈ ಜರ್ನಿನ ಸ್ಟಾರ್ಟ್ ಮಾಡ್ತಂದಿಲ್ಲ ಅಂಚ ನೆತ್ತ ಇತಿಹಾಸದಾದ ನೆಕ್ ಕಟೀಲು ಬಂದು ಪುದರ್ ಬರ್ರದಾದ ಕಾರಣ ಒಕ್ಕ ದೇವಿರು ಎಂಚ ಉಂಡಾಯನಿ ಒಲ್ತುರ್ದು ನೆಕ್ಕ ಎಂಕಲೇ ತಿರಿದಿನ ಮಟ್ಟಡು ಮುಂದೆ ನಿಕಲ್ನ ದುಂಬುಗುದಿ ಒಂದಿಲ್ಲ ಬಲೆ ನಿಕಲೆಗ್ಲ ಕಟೀಲು ಶ್ರೀ ದುರ್ಗಾ ಪರಮೇಶ್ವರನ ಸಾನ್ನಿಧ್ಯನು ಪರಿಚಯ ಮಲ್ತಂದು ಜೈ ಶ್ರೀರಾಮ್. ಭಗವಾನ್ ಪರಶುರಾಮರಿಂದ ಸೃಷ್ಟಿಸಲ್ಪಟ್ಟ ಈ ಪುಣ್ಯ ಭೂಮಿ ನಮ್ಮ ಈ ತುಳುನಾಡು. ದಾರಿಕಾಸುರರನ್ನು ಸಂಹರಿಸಲು ವಿಷ್ಣುವಿನ ಕಣ್ಣೀರಿನಿಂದ ಸೃಷ್ಟಿಸಲ್ಪಟ್ಟ ಸಪ್ತದುರ್ಗೆಯರಲ್ಲಿ ಒಂದಾದಂಥ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಒಂದು. ಈ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಕಿರು ಪರಿಚಯವನ್ನು ತಿಳಿಯೋಣ ಬನ್ನಿ. ಇದರ ಇತಿಹಾಸ, ಇದರ ಕಥೆ, ಇದರ ಕಟೀಲು ಎನ್ನುವ ಹೆಸರು ಹೇಗೆ ಬಂತು ಎನ್ನುವುದರ ಬಗ್ಗೆ ಸಣ್ಣ ಪರಿಚಯ. ದುಷ್ಟ ಅರುಣಾಸುರರನ್ನು ಸಂಹಾರ ಮಾಡಲು ಆದಿಮಾಯೆಯು ಬಂಡೆಯನ್ನು ಸೀಳಿ ದುಂಬಿಯಾಗಿ ಬಂದಂತ ಜಾಗ. ಕೌಶಿಕೆಯಿಂದ ಶುಂಭ ನಿಶುಂಭರ ವಧೆಯಾದ ನಂತರ ಯುದ್ಧ ಭೂಮಿಯಿಂದ ತನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳಲು ಅರುಣಾಸುರನು ಕಾಡನ್ನು ಸೇರಿ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಆಚರಿಸುತ್ತಾನೆ. ಅರುಣಾಸುರನ ತಪಸ್ಸಿಗೆ ಮೆಚ್ಚಿ ಶಾರದೆ ಮತ್ತು ಬ್ರಹ್ಮದೇವರು ಏನು ಹೊರಬೇಕು ಎಂದು ಕೇಳಿದಾಗ ಅರುಣಾಸುರನು ನನಗೆ ಮೇಲೆ ಕೆಳಗೆ ಹೊರಗೆ ಒಳಗೆ ದೇವತೆಗಳಿಂದ, ಮಾನವರಿಂದ, ಉರಗಗಳಿಂದ, ತ್ರಿಮೂರ್ತಿಗಳ ಆಯುಧಗಳಿಂದ, 2 ಮತ್ತು 4 ಕಾಲುಗಳುಳ್ಳ ಜೀವಿಗಳಿಂದ ಮರಣ ಬಾರದಿರಲಿ ಎಂದು ಹೊರಬೀಳುತ್ತಾರೆ. ಬ್ರಹ್ಮದೇವರು ತಥಾಸ್ತು ಎನ್ನುತ್ತಾರೆ. ಶೀಲಗುಣಗಳನ್ನು ಮೆಚ್ಚಿ ಶಾರದೆಯು ಗಾಯತ್ರಿ ಮಂತ್ರವನ್ನು ಉಪದೇಶಿಸುತ್ತಾಳೆ. ಗಾಯತ್ರಿ ಮಂತ್ರವನ್ನು ಉಪದೇಶಿಸಿ ಇದನ್ನು ತ್ರಿಸಂಧ್ಯಗಳಲ್ಲಿ ಪಠಿಸಿದರೆ ಆತ್ಮವರ್ಚಸ್ಸು, ದೇಹವರ್ಚಸ್ಸು, ಮರಣದ ಭಯದಿಂದ ಮುಕ್ತನಾಗಬಹುದು ಎನ್ನುತ್ತಾರೆ. ಇದನ್ನು ಮರೆತರೆ ಮರಣ ಎಂದು ಹೇಳುತ್ತಾರೆ. ತದನಂತರ ಅರುಣಾಸುರನು ತನ್ನ ವರಬಲದಿಂದ ತನ್ನದೇ ಆದ ಏಕಾದ್ರಿಪುರ ಎಂಬ ನಗರವನ್ನು ಸ್ಥಾಪಿಸುತ್ತಾನೆ. ತನ್ನ ವರಬಲದಿಂದ ಭೂಲೋಕದಲ್ಲಿ ಅಧರ್ಮ ಅನ್ಯಾಯಗಳನ್ನು ಮಾಡಿ ಯಾಗ ಯಜ್ಞಾದಿಗಳನ್ನು ಹಾಳು ಮಾಡುತ್ತಾನೆ. ದೇವತೆಗಳು ಶಕ್ತಿವಂತರಾಗಲು ಋಷಿಗಳು ಮಾಡುವ ಯಾಗ ಯಜ್ಞಾದಿಗಳಿಂದ ಹಿಡಿದ ಅರುಣಾಸುರನು ತನ್ನ ಅಂಗರಕ್ಷಕರಾದ ದುರ್ಜಯ ಪ್ರಕೋಪರನ್ನು ಕರೆದು ಯಜ್ಞವನ್ನು ಕೆಡಿಸಲು ಆಜ್ಞೆ ಮಾಡುತ್ತಾನೆ.
ದುರ್ಜಯ ಮತ್ತು ಪ್ರಕೋಪರು ಅಟ್ಟಹಾಸದಿಂದ ಭೂಲೋಕದಲ್ಲಿ ಅಧರ್ಮ ತಾಂಡವವಾಡುತ್ತಿತ್ತು. ಇದರಿಂದ ದೇವತೆಗಳಿಗೆ, ಋಷಿಗಳಿಗೆ ಯಜ್ಞಯಾಗಾದಿಗಳಿಂದ ಹವಿಸು ಸಿಗದೆ ಭೂಮಿಯಲ್ಲಿ ಬರಗಾಲ ಸಂಭವಿಸಿತು. ಮನುಷ್ಯ, ಪ್ರಾಣಿ, ಪಕ್ಷಿಗಳು ನೀರಿಗಾಗಿ ಒದ್ದಾಡುತ್ತಿದ್ದು ಮನುಷ್ಯರನ್ನು ತಿನ್ನುವ ಸ್ಥಿತಿ ನಿರ್ಮಾಣವಾಗಿದೆ. ತನ್ನ ತಪಸ್ಸಿನಿಂದ ಎಚ್ಚೆತ್ತ ಜಾಬಾಲಿ ಮುನಿ ಭೂಮಿಯ ದಾರುಣ ಸ್ಥಿತಿಯನ್ನು ಕಂಡು ದೇವತೆಗಳನ್ನು ತೃಪ್ತಿಗೊಳಿಸಲು ತನ್ಮೂಲಕ ಭೂಮಿಗೆ ಮಳೆ ಸುರಿಸುವಂತೆ ಮಾಡಲು ಒಂದು ಯಜ್ಞವನ್ನು ನಡೆಸಲು ಯೋಚಿಸುತ್ತಾರೆ. ಯಜ್ಞ ನಡೆಸಲು ಬೇಕಾದ ವಸ್ತುಗಳು ಭೂಮಿಯಲ್ಲಿ ಸಿಗದ ಕಾರಣ ದೇವಲೋಕಕ್ಕೆ ತೆರಳಿ ಯಜ್ಞಕ್ಕೆ ಸಹಾಯವಾಗುವಂತೆ ಕಾಮಧೇನುವನ್ನು ತನ್ನೊಡನೆ ಕಳಿಸಲು ದೇವೇಂದ್ರನನ್ನು ಕೇಳುತ್ತಾನೆ. ಆದರೆ ಕಾಮಧೇನು ವರುಣಲೋಕಕ್ಕೆ ತೆರಳಿದ್ದಾಳೆ. ಅವಳ ಬದಲಿಗೆ ಅವಳ ಮಗಳಾದ ನಂದಿನಿಯನ್ನು ಕರೆದುಕೊಂಡು ಹೋಗು ಎಂದು ದೇವೇಂದ್ರನು ಹೇಳುತ್ತಾನೆ. ಜಾಬಾಲಿ ಮುನಿಯು ನಂದಿನಿಯ ಬಳಿಗೆ ಬಂದು, ನಂದಿನಿ, ನೀನು ಭೂಮಿಗೆ ಇಳಿದು ಬಾ, ಜನರ ಕಷ್ಟಕ್ಕೆ ಸಹಾಯವಾಗು ಎಂದು ಕೇಳಿದಾಗ ನಂದಿನಿಯು ಭೂಲೋಕದಲ್ಲಿ ಅಧರ್ಮ, ಅನ್ಯಾಯ, ಮೋಸ, ಹಿಂಸೆ, ಸುಳ್ಳು, ಕಪಟ, ದ್ರೋಹ, ಸ್ವಾರ್ಥಗಳೇ ತುಂಬಿದೆ. ನಾನು ಅಂಥ ಜಾಗಕ್ಕೆ ಬರುವುದಿಲ್ಲ ಎಂದು ಸಿಟ್ಟಿನಿಂದ ಹೇಳುತ್ತಾಳೆ. ಜಾಬಾಲಿ ಮುನಿ ಎಷ್ಟೇ ಹೇಳಿದರೂ ಬರುವುದಿಲ್ಲ ಎಂದಾಗ ಮುನಿ ಕೋಪಗೊಂಡು ನಂದಿನಿಗೆ ಶಾಪವನ್ನು ನೀಡುತ್ತಾರೆ. ನೀನು ಭೂಮಿಯಲ್ಲಿ ನದಿಯಾಗಿ ಹರಿಯಲೇಬೇಕು. ಆಗ ಜಾಬಾಲಿಯ ಪಾದಕ್ಕೆ ಬಿದ್ದು ನಂದಿನಿ ಕ್ಷಮೆಯನ್ನು ಯಾಚಿಸುತ್ತಾಳೆ. ಇದಕ್ಕೆ ಪರಿಹಾರ ಏನು ಎಂದು ಕೇಳಿದಾಗ ಜಾಬಾಲಿ ಮುನಿಯು, ನೀನು ಭಕ್ತಿಯಿಂದ ಆದಿಮಾಯೆಯನ್ನು ಪ್ರಾರ್ಥಿಸು, ಆಗ ನಿನಗೆ ಅವಳೇ ಪ್ರತ್ಯಕ್ಷವಾಗಿ ಪರಿಹಾರ ನೀಡುತ್ತಾಳೆ ಎಂದು ಜಾಬಾಲಿ ಮುನಿ ಹೇಳುತ್ತಾನೆ. ನಂದಿನಿ ತನ್ನ ಶ್ರದ್ಧಾ ಭಕ್ತಿಯಿಂದ ಆದಿಮಾಯಿಯನ್ನು ಭಕ್ತಿಯಿಂದ ಧ್ಯಾನಿಸುತ್ತಾಳೆ. ಪ್ರತ್ಯಕ್ಷಳಾದ ಆದಿಮಾಯಿ ನಂದಿನಿಯ ಪರಿಸ್ಥಿತಿಯನ್ನು ಅರಿತು, ಮಗಳೇ ನಂದಿನಿ, ನೀನು ಮುನಿಪನ ಶಾಪದಂತೆ ನದಿಯಾಗಿ ಭೂಲೋಕದಲ್ಲಿ ಹರಿಯಲೇಬೇಕು. ಇದಕ್ಕೆ ಯಾರಿಂದಲೂ ಪರಿಹಾರ ಇಲ್ಲ. ಆದರೆ ನೀನು ದುಃಖಿಸಬೇಡ. ನೀನು ನದಿಯಾಗಿ ಹರಿದಾಗ ನಿನ್ನ ಕಟಿ ಪ್ರದೇಶದಲ್ಲಿ ನಿನ್ನ ಮಗಳಾಗಿ ಜನಿಸುತ್ತೇನೆ ಎಂದು ದೇವಿ ಅಭಯ ನೀಡುತ್ತಾಳೆ. ಆಗಸದಿಂದ ಕನಕ ಬೆಟ್ಟದಿಂದ ಮಾಘಶುದ್ಧ ಪೌರ್ಣಮಿಯ ದಿನದಂದು ನಂದಿನಿ ನದಿಯಾಗಿ ಪಶ್ಚಿಮಾಭಿಮುಖವಾಗಿ ಭೂಮಿಗೆ ಹರಿಯುತ್ತಾಳೆ. ಅರುಣಾಸುರನ ವಧೆಗಾಗಿ ಆದಿಮಾಯಿಯು ಸುಂದರ ಹೆಣ್ಣಾಗಿ ನಂದಿನಿ ನದಿ ತೀರದಲ್ಲಿ ವಿಹರಿಸುತ್ತಾಳೆ. ಬೇಟೆಗೆಂದು ಬಂದ ಚಂಡ ಪ್ರಚಂಡರು ಈ ಸುಂದರಿಯನ್ನು ನೋಡಿ ಈಕೆ ಅರುಣಾಸುರನಿಗೆ ತಕ್ಕ ಹೆಣ್ಣು ಎಂದು ತಿಳಿದು ಅರುಣಾಸುರನಲ್ಲಿ ಬಂದು ಹೇಳುತ್ತಾರೆ. ಅದನ್ನು ತಿಳಿದ ಅರುಣಾಸುರನು ಚಂಡ ಪ್ರಚಂಡರಲ್ಲಿ ಅವಳನ್ನು ಕರೆತರಲು ಹೇಳುತ್ತಾನೆ. ಚಂಡ ಪ್ರಚಂಡರು ನಂದಿನಿ ನದಿಯ ತೀರಕ್ಕೆ ಬಂದು, ನೀನು ಅರುಣಾಸುರನಿಗೆ ಸರಿಯಾದ ಜೋಡಿ, ಅವನನ್ನು ಮದುವೆಯಾಗಬೇಕು ಎಂದು ಹೇಳಿದಾಗ ಚಂಡ ಪ್ರಚಂಡರನ್ನು ಚಂಡಿಕೆಯಾಗಿ ಸಂಹರಿಸುತ್ತಾಳೆ. ಆ ಸುದ್ದಿಯನ್ನು ಕೇಳಿದ ಅರುಣಾಸುರನು ಕರಾಳವಕ್ರ ಮತ್ತು ವಜ್ರಜಂಗರನ್ನು ಕಳಿಸಿಕೊಡುತ್ತಾನೆ. ಅವರನ್ನು ಆದಿಮಾಯಿಯು ಸಂಹಾರ ಮಾಡುತ್ತಾಳೆ. ಇದನ್ನು ತಿಳಿದ ಅರುಣಾಸುರನು ನಂದಿನಿ ನದಿ ತೀರಕ್ಕೆ ಬಂದು ಸುಂದರ ಹೆಣ್ಣನ್ನು ಮೋಹಿಸುವಂತೆ ಮುಂದಾಗುತ್ತಾನೆ. ಹೆಣ್ಣೆಂದು ಭಾವಿಸಿ ಅರುಣಾಸುರನು ಪಂಥಾಹ್ವಾನವನ್ನು ಮಾಡುತ್ತಾನೆ. ಅದಕ್ಕೆ ಒಪ್ಪಿದ ದೇವಿಯು ಅವನ ಅಹಂಕಾರವನ್ನು ಮುರಿಯಲು ಬಂಡೆ ಕಲ್ಲುಗಳ ಮಧ್ಯೆ ಮರೆಯಾಗುತ್ತಾಳೆ. ಅದನ್ನು ಕಂಡು ಅರುಣಾಸುರ ಬಂಡೆಯನ್ನು ಒಡೆಯಲು ಪ್ರಯತ್ನಿಸುತ್ತಾನೆ. ಬಂಡೆಯ ಮಧ್ಯದಿಂದ ವಜ್ರದುಂಬಿಯಾಗಿ ಭ್ರಮರಾಂಬಿಕೆಯು ಅರುಣಾಸುರನನ್ನು ಚುಚ್ಚಿಕೊಲ್ಲುತ್ತಾಳೆ. ಅಂದಿನಿಂದ ಆದಿಮಾಯಿಗೆ ಭ್ರಮರಾಂಬಿಕೆ, ಭ್ರಾಮರಿ ಎಂದು ಹೆಸರು ಬಂತು. ಮಾಘಶುದ್ಧ ಪೌರ್ಣಮಿಯ ದಿನದಂದು ನಂದಿನಿಯ ಕಟಿ ಪ್ರದೇಶದಲ್ಲಿ ಭ್ರಮರಾಂಬಿಕೆ ಲಿಂಗರೂಪವಾಗಿ ನೆಲೆಯಾಗುತ್ತಾಳೆ. ಅರುಣಾಸುರನನ್ನು ದುಂಬಿಯಾಗಿ ವಧಿಸಿದ ನಂತರ ಭ್ರಮರಾಂಬಿಕೆಯು ನಂದಿನಿಯ ಕಟಿ ಪ್ರದೇಶದಲ್ಲಿ ಲಿಂಗವಾಗಿ ಉದ್ಭವವಾದಂತಹ ಮೂಲ ಕ್ಷೇತ್ರ. ಹೀಗೆ ಭ್ರಮರಾಂಬಿಕೆಯು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಭಕ್ತರಿಂದ ಯಕ್ಷಗಾನ, ಮಲ್ಲಿಗೆ, ಸಿಯಾಳ ಸೇವೆ, ಕುಂಕುಮಾರ್ಚನೆ, ಪಟ್ಟೆ ಸೀರೆ ಇಂಥ ಅನೇಕ ಸೇವೆಗಳನ್ನು ಪಡೆಯುತ್ತಾಳೆ. ತಾಯಿಯ ಪುಣ್ಯ ಸನ್ನಿಧಿಯ ಇತಿಹಾಸವನ್ನು ತಿಳಿದ ಎಲ್ಲರಿಗೂ ಅನುಗ್ರಹವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ.
ಚೇತನ ಕಟೀಲಿಗೆ ಪುದರ್ ಬಾರೆ ಕಾರಣ ಅದೇ ಕಟೀಲಿ ಬಂದು ಪುದರ್ ಬಾರೆ ಕಾರಣ ನುಂಗುದ ಕಾಲುಡು ಒಂಜಿ ಪೊಂಜು ನಮಗೆ ಕಟೀಲೆ ಬಂದಿತ್ತೆಗೆ ಇಂಚ ಒಂದು ದಿನ ಆರು ಊರಿಗೊಂದು ಇಂಚ ಪೋನಾಗ ನಂದಿನೇನ ಅಲ್ಪ ನದಿ ತಲ್ಪ ಇಂಚ ಬನ್ನ ಬೂರು ಕೊಯ್ಯಂದು ಉಪ್ಪನಾಗ ಅರ್ನ ಕತ್ತಿ ಉಂಡದು ಆ ಪಾದಿಗೆ ಒಂಜಿ ತಾಗುಣಿಗೆ ಪಾದೆ ತಾಗನಾಗ ಅಲ್ಪ ನೆತ್ತಿರು ಬರ್ಪುಂಗೆ ಅದಕ್ಕೆ ಅರೆ ನಾವು ತೂದು ಅರೆ ಶಾಕ್ ಆಪುಂಗೆ ಮುಂದದ ನೆತ್ತಿರು ಬಂದು ಅದಕ್ಕೆ ಪನ್ಪೆರಿಗೆ ಓ ಮಗ ಕಟ್ಟಿಲ್ಲ ಪಂಡ ಆರ ಮಗಕ್ಕೆ ತಾಗಿನಿ ಬಂದು ಮನಸ್ಸಿಗೆ ಅಂಚ ಭಾವನೆ ಬರ್ತದೆ ಓ ಮಗ ಕಟ್ಟಿಲ್ಲ ಅಂಚ ಅವನು ಕಟೀಲಿಗೆ ಬಂದು ಪುದರ್ ಬರ್ತದೆ ಅಂಚ ಬಂದ್ಬೇಕು ಊರಾಂಡು ಪೊರುಡಾಂಡು ನನಗೆ ಬಂಜರ ಡುಂಕ ಎಲ್ಲರಿಗಿನ ಜಾಗಿಗೆ ಹೋದು ಇದು ಬತ್ತ ಎಂಜಾಯ್ ಚೇತನ ಎಕ್ಸ್ಪೀರಿಯನ್ಸ್ ಈಗ ಭಾರಿ ಖುಷಿ ಅಣ್ಣ ಮಾರೆ ಅಂಚನೆ ನಮ್ಮ ವೀಕ್ಷಕರೆಲ್ಲ ನಮ್ಮ ಕೊಂಚ ಸಪೋರ್ಟ್ ಮಲ್ತಿದೆ ನಾವು ನಾಯನಾತ್ ಬೆಲೆಪಾಡು ಬಂದಕ್ಕೆ ಏನೊಂದು ಕನ್ನಡೋಡು ಬಂತ ಎಂಕೆಲ್ಲ ದೇವಿನ ಸ್ಟೋರಿಯಿಂದ ಯಾಕಂಡ ಮಸ್ತ್ ಜನಕ್ಕೆ ರೀಚ್ ಆಗೋಡು ಎಂಕೆಲ್ಲ ಸಪೋರ್ಟ್ ಮಲ್ಪೋಡು ಎಂಕೆಲ್ಲ ಚಾನಲ್ ಬಂದು ಆ ದೇವಿನ ಅನುಗ್ರಹ ಮಾತೆರೆಗಳು ಆ ಮಾತೆರ್ಲ ಆ ದೇವಿ ಕಾಪಾಡೋಡು ಬಂದಕ್ಕೆ ಏನೊಂದು ಸ್ಟಾರ್ಟ್ ಮಾಡ್ತಾ ಜರ್ನಿ ನಿಕಲ್ ಬಲೆ ನನಾತ್ ದೇವಸ್ಥಾನಲೇನು ಪ್ರಸಿದ್ಧವಾದ ಕ್ಷೇತ್ರಲೇನು ನಿಕಲಿಗೆ ತಜಪಾರಲ್ಲ ನಿಕಲೊಟ್ಟಿಗೆ ನಿಕುಲ ಬಲೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ನಿಕಲೆ ಸಪೋರ್ಟ್ ಮಾಡ್ಕೊಳ್ಳಿ ಆಯ್ನ ಶೇರ್ ಮಾಡ್ಕೊಳ್ಳಿ